ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 21. ವಸಿಷ್ಠರು ವಿಶ್ವಾಮಿತ್ರನ ಪ್ರಭಾವವನ್ನು ತಿಳಿಸಿ ದಶರಥನಿಗೆ ಬುದ್ಧಿ ಹೇಳಿದುದು. ಪುತ್ರ ವ್ಯಾಮೋಹದಿಂದ ದುಃಖಿಸುತ್ತಾ ಹೇಳಿದ ಆ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರನು ಕೋಪಗೊಂಡು ರಾಜನಿಗೆ ಪ್ರತ್ಯುತ್ತರವನ್ನು ಕೊಟ್ಟನು. ಎಲೈ ರಾಜನೇ, ಮೊದಲು ನಾನು ಬಂದ ಕಾರ್ಯವನ್ನು ಮಾಡಿಕೊಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಈಗ ಆ ಪ್ರತಿಜ್ಞೆಯನ್ನು ತೊರೆಯಬೇಕೆಂದಿರುತ್ತೀಯೆ. ಕೊಟ್ಟ ಪ್ರತಿಜ್ಞೆಯನ್ನು ಹೀಗೆ ಸಲ್ಲಿಸದಿರುವುದು ರಘುವಂಶದ ರಾಜರಿಗೆ ತಕ್ಕುದಲ್ಲ. ಹೀಗೆ ಮಾಡುವುದು ಸರಿ ಎಂದು ನಿನಗೆ ತೋರಿದರೆ ನಾನು ಬಂದ ದಾರಿಯಲ್ಲಿ ಹಿಂತಿರುಗುವೆನು. ಎಲೈ ಕಾಕುತ್ಸನೆ, ಪ್ರತಿಜ್ಞೆಗೆ ತಪ್ಪಿದವನಾಗಿ ನೀನು ನಿನ್ನ ಬಂಧುಗಳೊಡನೆ ಸುಖವಾಗಿರು. ಧೀಮಂತನಾದ ವಿಶ್ವಾಮಿತ್ರನು ರೋಷಾವೇಶದಿಂದಿರಲು ಭೂಮಂಡಲವೇ ನಡುಗಿತು. ದೇವತೆಗಳು ಭಯಪಟ್ಟರು. ಜಗತ್ತೆಲ್ಲವೂ ಭಯದಿಂದ ನಡುಗುತ್ತಿರುವುದನ್ನು ತಿಳಿದು ಮಹಾತ್ಮನು ವ್ರತನಿಷ್ಠನು ಧೈರ್ಯಶಾಲಿಯೂ ಆದ ವಸಿಷ್ಠ ಋಷಿಯು ರಾಜನನ್ನು ಕುರಿತು ಇಂತೆಂದನು. ಬೇರೊಂದು ಸಾಕ್ಷಾತ್ ಧರ್ಮದೇವತೆಯಂತೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ಧೈರ್ಯಶಾಲಿಯೂ ವ್ರತನಿಷ್ಠನೂ ಭಾಗ್ಯಶಾಲಿಯೂ ಆದ ನೀನು ಈಗ ಧರ್ಮವನ್ನು ತ್ಯಜಿಸುವುದು ಸರಿಯಲ್ಲ. ಎಲೈ ರಘುವಂಶೋತ್ಪನ್ನನೇ, ನೀನು ಧರ್ಮಾತ್ಮನೆಂದು 3 ಲೋಕಗಳಲ್ಲೂ ಪ್ರಖ್ಯಾತನಾಗಿರುವೆ. ನಿನ್ನ ಧರ್ಮವನ್ನು ನೀನು ಕಾಪಾಡಿಕೋ, ಅಧರ್ಮವನ್ನು ಆಚರಿಸಬೇಡ. ಎಲೈ ರಘುಕುಲ ಜಾತನೇ, ಹೀಗೆ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಅದನ್ನು ಮಾಡದೇ ಹೋದವನಿಗೆ ಯಜ್ಞಯಾಗಾದಿ ಕರ್ಮಗಳು ಮತ್ತು ಇತರ ಸತ್ಕರ್ಮಗಳ ಫಲವೆಲ್ಲ ನಾಶವಾಗಿ ಹೋಗುವುದು. ಆದ್ದರಿಂದ ರಾಮನನ್ನು ಕಳುಹಿಸಿಕೊಡು. ರಾಮನು ವಿಶ್ವಾಮಿತ್ರನಿಂದ ರಕ್ಷಿತನಾಗಿರುವಾಗ ಆತನಿಗೆ ಅಸ್ತ್ರವಿದ್ಯೆಯು ತಿಳಿದಿರಲಿ ಅಥವಾ ತಿಳಿಯದೇ ಇರಲಿ ಅಗ್ನಿಚಕ್ರದಿಂದ ರಕ್ಷಿತವಾದ ಅಮೃತವನ್ನು ಯಾರೂ ಮುಟ್ಟಲಾಗದಂತೆ ಆತನನ್ನು ರಾಕ್ಷಸರು ಏನೂ ಮಾಡಲಾರರು. ಈ ವಿಶ್ವಾಮಿತ್ರನಲ್ಲಿ ಧರ್ಮದೇವತೆಯೇ ಮೂರ್ತಿಭವಿಸಿರುವುದು. ಈತನು ಪರಾಕ್ರಮಿಗಳಲ್ಲಿ ಶ್ರೇಷ್ಠನು. ಬುದ್ಧಿಯಲ್ಲಿ ಈತನು ಜಗತ್ತಿನಲ್ಲೇ ಹೆಚ್ಚಿನವನು. ತಪಸ್ಸಿಗೆ ಈತನೇ ಶ್ರೇಷ್ಠ ಸ್ಥಾನ. ಈತನು ನಾನಾ ವಿಧವಾದ ಅಸ್ತ್ರಗಳನ್ನು ತಿಳಿದಿರುವವನು. ಈತನು ತಿಳಿದಿರುವಷ್ಟು ಅಸ್ತ್ರಗಳನ್ನು ಚರಾಚರ ಸಹಿತವಾದ 3 ಲೋಕಗಳಲ್ಲಿ ಸಹ ಮತ್ತೆ ಯಾರೂ ತಿಳಿದಿಲ್ಲ. ದೇವತೆಗಳೇ ಆಗಲಿ, ಋಷಿಗಳೇ ಆಗಲಿ, ಅಸುರ, ರಾಕ್ಷಸ, ಗಂಧರ್ವ, ಯಕ್ಷರೇ ಮೊದಲಾದವರಾಗಲಿ, ಕಿನ್ನರ, ಮಹೋರಗರಾಗಲಿ ಯಾರೂ ಇಷ್ಟು ಅಸ್ತ್ರಗಳನ್ನು ತಿಳಿದಿಲ್ಲ. ಮುಂದೆ ಯಾರೂ ತಿಳಿಯಲಾರರು. ಪೂರ್ವದಲ್ಲಿ ಈತನು ರಾಜ್ಯವಾಳುತ್ತಿದ್ದಾಗ ವೃಷಾಶ್ವನಿಗೆ ಪರಮ ಧಾರ್ಮಿಕರಾದ ಪುತ್ರರು ಈ ಅಸ್ತ್ರಗಳ ರೂಪವನ್ನು ತಾಳಿ ಈತನಿಗೆ ಕೊಡಲ್ಪಟ್ಟನು. ವೃಷಾಶ್ವನ ಪುತ್ರರೂಪಿಗಳಾದ ಈ ಅಸ್ತ್ರಗಳು ಅನೇಕ ರೂಪಗಳಿಂದ ಮಹಾಶಕ್ತಿಯಿಂದ ತೇಜಸ್ಸಿನಿಂದಲೂ ಕೂಡಿ ಜಯವನ್ನು ಒದಗಿಸಿ ಕೊಡತಕ್ಕವು. ಹಿಂದೆ ದಕ್ಷಬ್ರಹ್ಮನೆಂಬ ಪ್ರಜಾಪತಿಗೆ ಸುಂದರಾಂಗಿಯರಾದ ಜಯ, ಸುಪ್ರಭಾ ಎಂಬ 2 ಕನ್ಯೆಯರಿದ್ದರು. ಇವರಿಬ್ಬರಲ್ಲಿ ವೃಷಾಶ್ವನು ತೇಜೋಯುತವಾದ 100 ಅಸ್ತ್ರ ಶಸ್ತ್ರಗಳನ್ನು ಪಡೆದನು. ಮೊದಲು ಜಯ ಎಂಬುವಳು ಶ್ರೇಷ್ಠರಾದ 50 ಮಂದಿ ಅಸದೃಶರಾದ ಪುತ್ರರನ್ನು ಕಾಮರೂಪಿಗಳಾದ ಅಸುರರ ಸಂಹಾರಕ್ಕೋಸ್ಕರ ಪಡೆದಳು. ಆಮೇಲೆ ಸುಪ್ರಭೆ ಎಂಬುವವಳು ಬಲಶಾಲಿಗಳು, ಸಹಿಸಲ ಶಕ್ತರು, ಆಕ್ರಮಿಸಲು ಅಸಾಧ್ಯರೂ ಆದ 50 ಮಂದಿ ಸಂಹಾರರೆಂಬ ಹೆಸರುಳ್ಳ ಪುತ್ರರನ್ನು ಪಡೆದಳು. ಕುಶಿಕ ಪುತ್ರನಾದ ಈ ವಿಶ್ವಾಮಿತ್ರನು ಆ ಅಸ್ತ್ರಗಳೆಲ್ಲವನ್ನೂ ಸರಿಯಾಗಿ ತಿಳಿದಿರುವನು. ಇಷ್ಟು ಮಾತ್ರವಲ್ಲದೆ ಧರ್ಮಜ್ಞನಾದ ಈತನು ಇನ್ನೂ ಅನೇಕ ಪೂರ್ವವಾದ ಅಸ್ತ್ರಗಳನ್ನು ಸೃಷ್ಟಿ ಮಾಡಬಲ್ಲ ಶಕ್ತಿಯುಳ್ಳವನು. ವಿಶ್ವಾಮಿತ್ರನು ಇಂಥ ಶಕ್ತಿಯುಳ್ಳವನು, ಇಂಥ ತೇಜಸ್ವಿಯು, ಇಂಥ ಕೀರ್ತಿವಂತನು. ಎಲೈ ರಾಜನೇ, ರಾಮನು ಈತನ ಸಂಗಡ ಹೋಗಿ ಬರುವ ವಿಚಾರದಲ್ಲಿ ನೀನು ಸಂಶಯ ಪಡಬೇಡ. ಕುಶಿಕ ಪುತ್ರನಾದ ಈತನು ಆ ರಾಕ್ಷಸರನ್ನು ಕೊಲ್ಲಲು ತಾನೇ ಸಮರ್ಥನಾಗಿರುವನು. ನಿನ್ನ ಮಗನ ಯಶಸ್ಸಿಗಾಗಿ, ಹಿತಕ್ಕಾಗಿ, ಲಾಭಕ್ಕಾಗಿ ನಿನ್ನ ಬಳಿಗೆ ಬಂದು ನಿನ್ನನ್ನು ಬೇಡುತ್ತಿರುವನು. ವಸಿಷ್ಠ ಋಷಿಯು ಆಡಿದ ಈ ಮಾತುಗಳಿಂದ ಸಮಾಧಾನ ಚಿತ್ತನಾಗಿ ರಘುವಂಶ ಶ್ರೇಷ್ಠನು, ಪ್ರಖ್ಯಾತ ಕೀರ್ತಿಯುಳ್ಳವನೂ ಆದ ದಶರಥನು ಶರೀರದಲ್ಲಿ ಕಳೆ ಹೊಂದಿದವನಾಗಿ ಸಂತೋಷಗೊಂಡು ವಿಶ್ವಾಮಿತ್ರನೊಡನೆ ರಾಮನನ್ನು ಕಳಿಸಿಕೊಡುವ ವಿಷಯದಲ್ಲಿ ಮನಸ್ಸಿನಲ್ಲಿ ಸಮ್ಮತಿಗೊಂಡನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.